ಬ್ರೂ ಲಕ್ಕುಂಡಿ ಗ್ರಾಮದಲ್ಲಿ ಬರೋಬ್ಬರಿ ಗುರು ಇವಾಗ 466 ಗ್ರಾಮ್ ಚಿನ್ನ ಸಿಕ್ಕಿದೆ. ನಿನ್ನೆಯಿಂದ ನಿಮ್ಗೆ ಗೊತ್ತಿರಂಗೆ ಹೆವಿ ಟ್ರೆಂಡಿಂಗ್ ಅಲ್ಲಿ ಇದೆ. ಆ ಹುಡುಗ ಅದ್ ಏನಕ್ಕೆ ಚಿನ್ನ ಸಿಕ್ತು ಅಂತ ದೊಡ್ಡದಾಗೆಲ್ಲ ಹೇಳ್ಕೊಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಓದೋದು ನನಗಂತೂ ಗೊತ್ತಿಲ್ಲ. ಏನ್ ಫುಲ್ಲು ಸಾಚ ಬಿಲ್ಡಪ್ ತಗೊಳವ ಅಂತ ಕೊಟ್ರು ಅಥವಾ ಗೊತ್ತಿಲ್ದೇನೆ ಕೊಟ್ರು ಅದಂತೂ ನನ್ಗಂತೂ ಗೊತ್ತಿಲ್ಲ. ನನ್ಗೊಂದ್ ಡೌಟ್ ಏನಪ್ಪ ಅಂದ್ರೆ ಗುರು, ಇದೇ ಜಾಗದಲ್ಲಿ ಚಿನ್ನದ ಬದಲು ಗಾಂಜಾ, ಡ್ರಗ್ಸು, ವೆಪನ್ಸು, ಗನ್ಸು, ಬಾಂಬ್ ಏನಾದ್ರು ಸಿಕ್ಕಿದ್ರೆ ಆ ಒಂದು ಎಲ್ಲ ಆ ಜಾಗ ಯಾರು ಓನರ್ ಇದ್ದಾರೋ ಅವ್ರಿಗೆ ಸೇರ್ಬಿಡತ್ತಂತೆ. ಅದೇನಾದ್ರೂ ಬೆಲೆ ಬಾಳುವ ಚಿನ್ನ ಅಥವಾ ಲೀಥಿಯಮ್ಮು, ಡೈಮಂಡು ಅವೆಲ್ಲ ಸಿಕ್ಕಿದ್ರೆ ಸರ್ಕಾರಕ್ಕೆ ಸೇರತ್ತಂತೆ ಗುರು. ಅದ್ ಹೆಂಗ್ ಗುರು ಅರ್ಥ ಆಗ್ತಿಲ್ಲ ಅಲ್ವಾ? ನನಗೂ ಅರ್ಥ ಆಗ್ತಿಲ್ಲ. ಇದು ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಅದ್ಯಾವುದೋ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಕ್ಟ್ ಮುಖಾಂತರ ಆ ಚಿನ್ನ ಎಲ್ಲ ಸರ್ಕಾರಕ್ಕೆ ಹೊಂಟೋಗತ್ತಂತೆ. ಅದ್ ಹೆಂಗ್ ಗುರು? ಈಗ ಅವ್ರ ಜಾಗದಲ್ಲಿ ಸಿಕ್ಕಿದೆ ಅಂದ್ರೆ ಅದು ಅವ್ರದ್ದು ತಾನೆ. ನನ್ನ ಪ್ರಕಾರ, ನಿಮ್ ಪ್ರಕಾರ ಸಿಂಪಲ್ ಅಲ್ವಾ? ಯಾರ ಜಾಗದಲ್ಲಿ ಸಿಗತ್ ಗುರು, ಅವ್ನ ಆ ಜಾಗಕ್ಕೆ ದುಡ್ಡು ಕೊಟ್ಟಿರ್ತಾನೆ. ಆ ಜಾಗದಲ್ಲಿ ಏನೇ ಇದ್ರು ಅದು ಅವಂದೇ ಒಟ್ಟಿನಲ್ಲಿ ಅಲ್ವಾ? ಆ ಜಾಗ ಅವನ ಹೆಸರು ರಿಜಿಸ್ಟರ್ ಆಗಿದೆ ಅಂದ್ಮೇಲೆ ಆ ಜಾಗದಲ್ಲಿ ಏನೇ ಸಿಕ್ಕೋರು ಅದು ಅವಂದೇ ಆಗ್ಬೇಕು. ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್, ಒಳ್ಳೇದಾರೋ ಆಗ್ಲಿ ಕೆಟ್ಟದಾರೋ ಆಗ್ಲಿ, ಏನ್ ಸಿಕ್ಕೋರು ಅದು ಅವನೇ ಸಂಪೂರ್ಣ ಹೊಣೆ ಇರ್ಬೇಕಲ್ವಾ? ನಿಮ್ಗೇನಾದ್ರು ಗುರು ಇಷ್ಟು ಗ್ರಾಮ್ ಚಿನ್ನ ಸಿಕ್ಕಿದ್ರೆ 466 ಗ್ರಾಮ್ ಅಂತ ಇವಾಗ ಸುದ್ದಿ ಆಗ್ತಾ ಇದೆ. ಮೊದಲು 766 ಗ್ರಾಮ್ ಅಂತ ಎಲ್ಲ ನ್ಯೂಸ್ ಆಗ್ತಿತ್ತು. ಅದು ಆಲೆ ಅರ್ಧಂಬರ್ಧ ಎಲ್ಲ ದೇಪ್ ಬಿಟ್ಟವ್ರೆ. ನನ್ಗಂತೂ ಗೊತ್ತಿಲ್ಲ ಅವ್ರಿಷ್ಟು ಇವ್ರಿಷ್ಟು ಅವ್ರಿಗಿವ್ರಿಗೂ ಇಷ್ಟು ಅಂತ ಪರ್ಸೆಂಟೇಜ್ ಲೆಕ್ಕದಲ್ಲಿ ಏನಾದ್ರು ಹೊಂಟೋಗಿದ್ರೆ ಗೊತ್ತಿಲ್ಲ. ನಿಮ್ಗೇನಾದ್ರು ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ? ಕಾಮೆಂಟ್ ಹೊಡಿರಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.